ಇಂದು ರಿಲೀಸ್ ಆಗ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇಂದು ನಿರ್ಧಾರವಾಗಲಿದೆ ದರ್ಶನ್ ಅವರ ಬೇಲ್ ಭವಿಷ್ಯ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ದರ್ಶನ್ ಅವರಿಗೆ ಸಿಗುತ್ತಾ ಗುಡ್ ನ್ಯೂಸ್. ಮೇ 4ನೇ ತಾರೀಕಿನಂದು ದರ್ಶನ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಜೈಲಲ್ಲಿ ನನಗೆ ತುಂಬಾ ಕಿರುಕುಳವನ್ನಂತದ್ದು ನೀಡ್ತಾ ಇದ್ದಾರೆ. ನನ್ನ ಮೇಲೆ ಆರೋಪ ಅಷ್ಟೇ ಇದ್ರೂ ಕೂಡ ನನ್ನ ಆರೋಪಿಯನ್ನಾಗಿ ನೋಡ್ತಾ ಇದ್ದಾರೆ. ಸಹ ಕೈದಿಗಳಿಗೆ ನೀಡ್ತಾ ಇರುವಂತಹ ಸೌಲಭ್ಯವನ್ನು ಕೂಡ ನನಗೆ ನೀಡ್ತಾ ಇಲ್ಲ. ಸಾಕಷ್ಟು ದಿನ ಆಯಿತು. ಇನ್ನು ಈ ಕೇಸ್ ಅನ್ನುವಂಥದ್ದು ಇನ್ನೂ ಕೂಡ ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದು ಇನ್ನೂ ಕೂಡ ಪ್ರೂವ್ ಆಗ್ತಾ ಇಲ್ಲ. ಪೊಲೀಸರು ಸಾಕ್ಷಿ ವಿಚಾರಣೆಗಳನ್ನ ನೀಡ್ತಾ ಇರೋದು ಕೂಡ ಲೇಟ್ ಆಗ್ತಾ ಇದೆ. ಈ ಕೇಸ್ ಹೀಗೆ ನಿಧಾನಗತಿಯಲ್ಲಿ ನಡೀತಾ ಹೋದ್ರೆ ನನ್ನನ್ನು ನಂಬಿರುವಂತಹ ನಿರ್ಮಾಪಕರಿಗೆ ತುಂಬಾ ನಷ್ಟವಾಗುತ್ತೆ. ನನ್ನನ್ನು ನಂಬಿ ಅವರು ಕೋಟ್ಯಾಂತರ ರೂಪಾಯಿಗಳನ್ನ ನನ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳಿಗೆ ನಾನು ಸಹಿಯನ್ನ ಹಾಕಿದ್ದೀನಿ. ಹಾಗಾಗಿ ನನಗೆ ಬೇಲನ್ನ ಕೊಡಿ ಅಂತ ದರ್ಶನ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಕೇಸನ್ನು ಗಂಭೀರವಾಗಿ ತೆಗೆದುಕೊಂಡಿತ್ತು. ಒಂದು ವಾರದ ಒಳಗೆ ಈ ಕೇಸ್ ಎಲ್ಲಿವರೆಗೆ ಬಂದಿದೆ, ಯಾರೆಲ್ಲ ಸಾಕ್ಷಿಗಳು ಹೇಳಿದ್ದಾರೆ, ಇನ್ನು ಎಷ್ಟು ಸಾಕ್ಷಿ ಬಾಕಿ ಉಳಿದಿದೆ, ಸಂಪೂರ್ಣ ವಿವರವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಸದ್ಯ ಇವತ್ತು ದರ್ಶನ್ ಅವರಿಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಈ ಒಂದು ಕೇಸಿನ ಬಗ್ಗೆ ಎಲ್ಲಿವರೆಗೆ ಬಂದಿದ್ದ ತನಿಖೆ ಸಂಪೂರ್ಣ ವಿವರ ಅನ್ನುವಂಥದ್ದು ಇವಾಗ ಸುಪ್ರೀಂ ಕೋರ್ಟ್ಗೆ ತಲುಪಿರುವಂಥದ್ದು. ಇವತ್ತು ಈ ಒಂದು ಕೇಸಿನ ಬಗ್ಗೆ ವಾದ ವಿವಾದಗಳನ್ನಂಥದ್ದು ನಡೆಯಲಿವೆ. ನಂತರದಲ್ಲಿ ದರ್ಶನ್ ಅವರಿಗೆ ಬೇಲನ್ನು ಕೊಡಬೇಕಾ ಕೊಡಬಾರ್ದ ಎಂಬುದು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಒಂದು ಆದೇಶವನ್ನು ಪ್ರಕಟಿಸಲಿದೆ. ಸದ್ಯ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತಾದರೂ ನಮ್ಮ ದರ್ಶನ್ ಅವರಿಗೆ ಒಂದು ಒಳ್ಳೆ ಸುದ್ದಿ ಬರುತ್ತೆ, ದರ್ಶನ್ ಅವರು ಬಿಡುಗಡೆ ಆಗ್ತಾರೆ ಅಂತ ಸಾಕಷ್ಟು ಜನರು ಕೂಡ ವೇಟ್ ಮಾಡ್ತಾ ಇದ್ದೀರಾ. ಒಂದು ವೇಳೆ ದರ್ಶನ್ ಅವರು ಬಿಡುಗಡೆ ಆದರೆ ಇವತ್ತು ಎಲ್ಲರಿಗೂ ಕೂಡ ಹಬ್ಬಾನೆ ಅಂತಾನೆ ಹೇಳ್ಬೋದು. ಏನೇ ಆಗಲಿ ಸತ್ಯಾಂಶಗಳು ಗೆಲ್ಲಲೇಬೇಕು. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಪ್ರಕಾರ ಇವತ್ತು ದರ್ಶನ್ ಅವರು ಬಿಡುಗಡೆ ಆಗ್ತಾರಾ? ತಪ್ಪದೆಲ್ಲರೂ ಕಮೆಂಟ್ ಮಾಡಿ. ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ಕೇಸ್ ಏನಾಯಿತು ಅಂತ ಸಾಯಂಕಾಲ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.